ಕೃಷ್ಣನರಸಿ ನೀ ಎಪಿಸೋಡ್ 41. ಅದೇನೋ ಕಾರಣ ಹೇಳಿ ಕಾರಿನಲ್ಲಿ ಬಿಟ್ಟಿದ್ದ ತನ್ನ ಫೋನನ್ನು ಆಸ್ಪತ್ರೆಗೆ ತರಿಸಿಕೊಂಡಿದ್ದಳು ಶ್ರೀನಿಕಾ. ಅವಳ ಯೋಚನೆ ತನ್ನನ್ನು ಆಸ್ಪತ್ರೆಗೆ ಕರೆತಂದಿದ್ದ ಕೃಷ್ಣನ ಬಗ್ಗೆ ತಿಳಿದುಕೊಳ್ಳುವುದು. ಡಾಕ್ಟರ್ ತನ್ನನ್ನು ಪರೀಕ್ಷಿಸಲೆಂದು ಬಂದಾಗ ತನ್ನ ಫೋನಿನಲ್ಲಿದ್ದ ಕೃಷ್ಣನ ಫೋಟೋ ಅವರಿಗೆ ತೋರಿಸಿ ಕೇಳಿದ್ದಳು, ಡಾಕ್ಟರ್, ಇವರೇ ಅಲ್ವಾ ನನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು ಎಂದು. ಹೌದಮ್ಮ, ನೀವು ಯಾರು ಅಂತ ಕೇಳಿದ್ದಕ್ಕೆ ಏನೂ ಹೇಳಿಲ್ಲ, ಬಟ್ ನಿನ್ನ ಬಗ್ಗೆ ವಿಚಾರಿಸಿದ್ರು ಎಂದ ಡಾಕ್ಟರ್ ಮಾತು ಅವಳಿಗೆ ಖುಷಿಯ ಜೊತೆಗೆ ನೋವನ್ನು ಕೊಟ್ಟಿದ್ದು ನಿಜವೇ. ಸರ್, ಈಗ ತಾನೇ ನಿಮ್ಮ ಮೇಲಿನ ಪ್ರೀತಿ ಅರಿವಾಗಿರೋ ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗದೆ ಇಷ್ಟು ನೋವು ಆಗ್ತಿರುವಾಗ ಇನ್ನೂ ನೀವು ನನ್ನಿಂದ ದೂರ ಇದ್ದು ಅದೆಷ್ಟು ನೋವು ಅನುಭವಿಸ್ತಾ ಇದ್ದೀರೋ, ಅದು ಹೇಗೆ ಸಹಿಸ್ಕೊಂಡಿದ್ದೀರೋ ನೀವು ಎಂಬ ಮಾತು ಅವಳ ಮನದಲ್ಲಿಯೇ ಇತ್ತು. ಶ್ರೀನಿ, ಹೇಗಿದೆಯಾ ನೀನು? ಅವಳ ಮನದ ಯೋಚನೆಗಳಿಗೆ ಪರಿಹಾರವಾಗಿದ್ದ ಅವಳ ನೆಚ್ಚಿನ ಗೆಳೆಯ ಸುಶಾಂತ್ ಗಾಬರಿಯಲ್ಲಿ ಓಡಿ ಬಂದಿದ್ದ ಅವಳನ್ನು ನೋಡಲು. ವಿಶಾಖರವರು ಅವಳ ಕೋಣೆಯಲ್ಲಿಯೇ ಇದ್ದರು. ಗುರುರಾಜರು ಮನೆಗೆ ಹೋಗಿದ್ದರು. ನಾನು ಆರಾಮಾಗಿದ್ದೀನಿ ಸುಶಿ, ಸ್ವಲ್ಪ ತಲೆಗೆ ಪೆಟ್ಟಾಗಿದೆ ಅಷ್ಟೇ, ಸಣ್ಣ ಧ್ವನಿಯಲ್ಲೇ ಎಂದ ಶ್ರೀನಿಕಾ ಮೇಲೆದ್ದು ಕುಳಿತಳು. ಸುಶಾಂತ್ ಅವಳ ಕೈ ಹಿಡಿದು ಸಹಾಯ ಮಾಡಿದ. ನೋಡು ಸುಶಾಂತ್, ಹೇಗೆ ಮಾಡ್ಕೊಂಡಿದ್ದಾಳೆ ಇವಳು, ವಿಶಾಖರವರು ಎಂದರು. ಅಮ್ಮ, ನಾನೇನು ಬೇಕು ಅಂತ ಮಾಡ್ಕೊಂಡಿದ್ದೀನಾ? ಜೋರು ಮಾಡದೆ ನಿಧಾನವಾಗಿಯೇ ಕೇಳಿದಳು. ಈಗ ಹೇಗಿದೆ? ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಕೇಳಿದ ಸುಶಾಂತ್ ಶ್ರೀಯನ್ನೇ ನೋಡುತ್ತಾ. ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ, ಸ್ವಲ್ಪ ಪೆಟ್ಟಾಗಿದೆ, ಬೇರೆ ಏನೂ ತೊಂದರೆ ಇಲ್ಲ ಅಂದಿದ್ದಾರೆ ಡಾಕ್ಟರ್ ಹೇಳಿದರು ವಿಶಾಖ. ಅಮ್ಮ, ನೀನು ಮನೆಗೆ ಹೋಗು, ಸುಶಿ ಬಂದಿದ್ದಾನಲ್ಲ, ಅವನು ಇರ್ತಾನೆ ನನ್ನ ಜೊತೆ ಎಂದಳು ಶ್ರೀ. ಅವಳಿಗೆ ಅವನ ಬಳಿ ಆಗಿದ್ದ ಎಲ್ಲವನ್ನೂ ಹೇಳುವ ತವಕ. ಹಾಂ ಆಂಟಿ, ನೀವೀಗ ಮನೆಗೆ ಹೋಗಿ ಬೆಳಗ್ಗೆ ಬನ್ನಿ, ನಾನು ಇವಳ ಜೊತೆ ಇರ್ತೀನಿ ಎಂದ ಸುಶಾಂತ್. ಅವರ ಮಾತಿನಂತೆ ವಿಶಾಖರವರು ಸ್ವಲ್ಪ ಹೊತ್ತು ಇದ್ದು ಮನೆಗೆ ಹೊರಟರು. ಅವರು ಹೋಗುವ ಮೊದಲೇ ಶ್ರೀಗೆ ಊಟ ತಂದಿದ್ದ ಸುಶಾಂತ್, ಶ್ರೀ, ಊಟ ಮಾಡಿ ಮಲಗು ನೀನು ಎಂದ ಅವಳಿಗೆ ಮೊದಲು ನೀರು ಕೊಡುತ್ತಾ. ಸುಶಿ, ಮೊದಲು ನಾನು ನಿನ್ನ ಜೊತೆ ಮಾತಾಡಬೇಕು ಎಂದವಳಿಗೆ ಕೃಷ್ಣನ ಬಗ್ಗೆ ಮಾತನಾಡಲು ಖುಷಿಯೇ. ಏನು ಹೇಳು? ನನ್ನನ್ನು ಇಲ್ಲಿಗೆ ಅಡ್ಮಿಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಕೃಷ್ಣ ಸರ್. ಅವಳ ಕಣ್ಣಲ್ಲಿ ಹೊಳಪು ಅವನ ಹೆಸರು ಹೇಳಲು. ವಾಟ್ ಎಂದ ಸುಶಾಂತ್ಗೆ ಅಚ್ಚರಿಯೇ. ಹಾಂ ಸುಶಿ, ನಾನು ಅವರನ್ನು ಸಿಗ್ನಲ್ನಲ್ಲಿ ನೋಡಿ ಕೆಳಗಿಳಿದೆ, ಅಷ್ಟರಲ್ಲಿ ಕಾರ್ ಬಂದು ನನಗೆ ಡಿಕ್ಕಿ ಹೊಡಿತು. ಅದು ನಾನೇ ಅಂತ ಸರ್ಗೆ ಹೇಗೆ ಗೊತ್ತಾಯಿತು ನನಗೆ ಗೊತ್ತಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ನಾನು ಅವರನ್ನು ನೋಡಿದ್ದು ನೆನಪಿದೆ ನನಗೆ ಅಷ್ಟೇ. ಅವರು ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಪ್ರಿನ್ಸಿಪಾಲ್ಗೆ ಹೇಳಿ ಪಪ್ಪನಿಗೆ ಹೇಳೋಕೆ ಹೇಳಿದ್ದಾರೆ. ಹೌದಾ? ಹಾಗಾದರೆ ನಮಗೆ ಸುಲಭ ಆಯ್ತಲ್ಲ ಅವ್ರ ಬಗ್ಗೆ ವಿಚಾರಿಸೋದಕ್ಕೆ. ನಾನು ಆಸ್ಪತ್ರೆಯಲ್ಲಿ ವಿಚಾರಿಸ್ತೀನಿ ಇರು ಅವ್ರ ಬಗ್ಗೆ. ನೋ ಯೂಸ್ ಸುಶಿ, ನಾನು ಡಾಕ್ಟರ್ಗೆ ಸರ್ ಫೋಟೋ ತೋರಿಸಿ ಎಲ್ಲನೂ ಕೇಳಿದೆ, ಆದರೆ ಸರ್ ನನ್ನನ್ನು ಅಡ್ಮಿಟ್ ಮಾಡಿ ನನಗೆ ಏನೂ ಅಪಾಯ ಇಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಹೊರಟೋಗಿದ್ದಾರೆ. ಅವಳ ಮುಖ ಸಣ್ಣದಾಯಿತು. ಕೌಂಟರ್ನಲ್ಲಿ ವಿಚಾರಿಸ್ತೀನಿ ಇರು ನಾನು ಎಂದ ಸುಶಾಂತ್ ಅವಳಿಗೆ ತಾನೇ ಊಟ ಮಾಡಿಸಿ ಆಸ್ಪತ್ರೆಯ ಕೌಂಟರ್ಗೆ ಹೋಗಿ ಬಂದ. ಏನಂದ್ರು ಸುಶಿ? ಏನಾದರೂ ಗೊತ್ತಾಯ್ತಾ ಸರ್ ಬಗ್ಗೆ? ಅವಳ ಆತುರ ಹೇಳತೀರದ್ದು. ಇಲ್ಲ ಶ್ರೀನಿಕಾ, ನಿನ್ನ ಹೆಸರು ಬರೆದು ಸಿಗ್ನೇಚರ್ ಮಾಡಿದ್ದಾರೆ ಅವರು ಅಷ್ಟೇ. ಬೇರೆ ಡೀಟೇಲ್ಸ್ ಕೇಳಿದ್ರೆ ಅವ್ರ ಪೇರೆಂಟ್ಸ್ ಬರ್ತಾರೆ, ಅವ್ರನ್ನ ಕೇಳಿ ಅಂತ ಹೇಳಿದಾರಂತೆ. ಕೃಷ್ಣ ಮಾಡಿದ್ದನ್ನೇ ಹೇಳಿದ್ದರು ಅವನಿಗೆ ಅಲ್ಲಿದ್ದ ಸ್ಟಾಫ್. ಶ್ರೀನಿಕಾಳ ಕಣ್ಣುಗಳಲ್ಲಿ ನೀರು ಶೇಖರಿಸಿಯೇ ಬಿಟ್ಟಿತು. ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಅಲ್ವಾ ಸುಶಿ? ಏನೋ ಯೋಚಿಸುತ್ತಾ ಕುಳಿತಿದ್ದ ಸುಶಾಂತ್ನನ್ನೇ ನೋಡುತ್ತಾ ಕೇಳಿದಳು. ನೋ ಶ್ರೀನಿ, ಯಾಕೆ ಹಾಗೆ ಅನ್ಕೋತೀಯ? ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಕೃಷ್ಣ ಊರು ಬಿಟ್ಟು ಹೋಗಿದ್ದಾನೆ ಅಂದಿದ್ದೆ ಅಲ್ವಾ? ಮತ್ತು ಕೃಷ್ಣ ಇವರಲ್ಲಿ ಹೇಗೆ ಅಂತ ಅವನ ತಲೆಗೆ ಬಂದಿದ್ದ ಯೋಚನೆ ಕೇಳಿದ. ಗೊತ್ತಿಲ್ಲ ಸುಶಿ ನನಗೇನು, ಕೆನ್ನೆಯ ಮೇಲಿಳಿದ ನೀರು ಒರೆಸುತ್ತಾ ಎಂದಳು. ಸರಿ, ಈಗ ನೀನು ಮಲಗು, ನಾಳೆ ಏನು ಮಾಡಬೇಕು ಅಂತ ನೋಡೋಣ ಎಂದ ಸುಶಾಂತ್ ಅವಳನ್ನು ಮಲಗಲು ಬಿಟ್ಟು ತಾನು ಮೊಬೈಲ್ ನೋಡುತ್ತಾ ಕುಳಿತ. ಮಾರನೇ ದಿನ ತಾನು ಏನು ಮಾಡಬೇಕೆಂದು ಅವ ನಿಶ್ಚಯಿಸಿದ್ದ. ಆಗಲೇ ಶ್ರೀಗೆ ಹೇಳಿದರೆ ಅವಳು ಮತ್ತೇನಾದರೂ ಯೋಚಿಸುವಳೆಂದು ಅವಳ ಬಳಿ ಹೇಳದೆ ಸುಮ್ಮನಾದ. ಕಿಟಿ, ನಾನೀಗ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಶ್ರೀನಿಕಾ ಆರಾಮಾಗಿದ್ದಾಳೆ. ಇವತ್ತು ಸಂಜೆ ಅವಳು ಡಿಸ್ಚಾರ್ಜ್ ಇದೆ.
ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಕೃಷ್ಣನಿಗೆ ಕರೆ ಮಾಡಿದ್ದ ವೇದ್ ಹೇಳಿದ. ಅವಳ ಜೊತೆ ಯಾರಿದ್ರು? ಸಣ್ಣ ಧ್ವನಿಯಲ್ಲಿ ಕೇಳಿದ ಅವ. ಮನೆಯಲ್ಲಿ ಯಾರಾದರೂ ತನ್ನ ಮಾತು ಕೇಳಿಸಿಕೊಂಡರೆ ಎಂದು. ಯಾರೋ ಒಬ್ಬ ಹುಡುಗ ಇದ್ದ ಕಿಟ್ಟಿ. ನಿಮ್ಮ ಅತ್ತೆ ಮಾವ ಯಾರೂ ಇರಲಿಲ್ಲ. ಶ್ರೀನಿಕಾ ಮಲಗಿದ್ಲು. ಸರಿ ವೇದ್ ಎಂದ ಕೃಷ್ಣ ಫೋನ್ ಕಟ್ ಮಾಡಿ. ಹುಡುಗ ಯಾರು ಎಂದುಕೊಂಡನಷ್ಟೇ. ಸುಶಾಂತ್ ಸರ್ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಏನು ಮಾಡೋಣ ನಾವು? ಮನೆಗೆ ಹೋಗಲು ತಯಾರಾಗಿ ಕುಳಿತಿದ್ದವಳು ಸುಶಾಂತ್ನನ್ನು ಕೇಳಿದಳು. ಅವ ಅವಳ ಮಾತ್ರೆಗಳ ಪ್ಯಾಕೆಟ್ಗಳನ್ನು ಚೀಲಕ್ಕೆ ಹಾಕುತ್ತಿದ್ದ. ಶ್ರೀ, ಮೊದಲು ನೀನು ಹುಷಾರಾಗು, ಆಮೇಲೆ ಮುಂದಿನ ಯೋಚನೆ ಅವಳತ್ತ ನೋಡುತ್ತಲೇ ಎಂದ. ನಾನು ತಡ ಮಾಡಿದ್ರೆ ಸರ್ ನನ್ನ ಕೈ ತಪ್ಪು ಹೋಗಲ್ವಾ? ಅವರಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಶ್ರೀನಿ. ಅದು ನಿನಗೆ ನಿನ್ನೆ ಗೊತ್ತಾದ ಮೇಲೂ ನೀನು ಅದೇಗೆ ಅನುಮಾನ ಪಡ್ತೀಯ ಅವರು ನಿನ್ನ ಕೈ ತಪ್ಪು ಹೋಗ್ತಾರೆ ಅಂತ? ಅವಳ ಮುಂದೆ ನಿಂತು ಎಂದ. ಅದು ನಿಜಾನೇ ಎಂದಳು ನೆಲ ನೋಡುತ್ತಾ. ನಡಿರಿ ಹೊರಡೋಣ ಎನ್ನುತ್ತಾ ಬಂದರು ಗುರುರಾಜರು ಒಳಗೆ. ಮೂವರು ಮನೆಯತ್ತ ನಡೆದರು. ಅಂಕಲ್, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಶ್ರೀನಿಕಾಳ ಮನೆಯ ಮುಂದೆ ಕಾರ್ ನಿಲ್ಲಿಸಿದ ಸುಶಾಂತ್ ಎಂದ. ಎಲ್ಲಿಗೆ ಸುಶಿ? ತಡ ಮಾಡದೆ ಕೇಳಿದಳು ಶ್ರೀ. ಬರ್ತೀನಿ ಶ್ರೀ, ನೀನು ರೆಸ್ಟ್ ಮಾಡಿ ಹೋಗು ಎಂದ ಸುಶಾಂತ್ ಅವರಿಬ್ಬರನ್ನು ಮನೆಗೆ ಬಿಟ್ಟು ಶ್ರೀನಿಕಾಳ ಕಾಲೇಜಿನತ್ತ ನಡೆದ. ಯಾರು ನೀವು? ಸುಶಾಂತ್ ನಿಂತಿದ್ದಲ್ಲಿ ಬಂದು ಕೇಳಿದ ವೇದ್. ಸುಶಾಂತ್ ಅವನನ್ನೇ ಹುಡುಕಿ ಬಂದಿದ್ದ. ಕಣ್ಣಿಗೆ ಕಂಡ ವಿದ್ಯಾರ್ಥಿಗೆ ಹೇಳಿ ಕಳುಹಿಸಿ ವೇದ್ ಬರುವ ದಾರಿಯನ್ನು ಕಾಯುತ್ತಾ ಪಾರ್ಕಿಂಗ್ ಹತ್ತಿರವೇ ನಿಂತಿದ್ದ. ಅವನನ್ನು ನೋಡುತ್ತಲೇ ವೇದ್ಗೆ ನೆನಪಾಯಿತು. ಅಂದು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಶ್ರೀನಿಕಾಳ ಬಳಿ ತಾನು ಕಂಡಿದ್ದು ಇವನನ್ನೇ ಎಂದು. ನಮಸ್ತೆ, ನಾನು ಸುಶಾಂತ್ ಅಂತ, ಶ್ರೀನಿಕಾಳ ಗೆಳೆಯ. ತನ್ನ ಪರಿಚಯ ಹೇಳಿದ. ಹೇಳಿ, ಏನಾಗಬೇಕಿತ್ತು? ತನ್ನ ಮನದಲ್ಲಿ ಕೃಷ್ಣನ ಬಗ್ಗೆಯೇ ಕೇಳುವರೆಂಬ ಅನುಮಾನವಿದ್ದರೂ ಕೇಳಿದ. ನನಗೆ ಕೃಷ್ಣ ಸರ್ ಬಗ್ಗೆ ಗೊತ್ತಾಗಬೇಕಿತ್ತು. ಶ್ರೀನಿಕಾ ಹೇಳಿದಾಳೆ ನನಗೆ ಎಲ್ಲದನ್ನು. ಆ್ಯಂಡ್ ನಿಮಗೆ ಕೃಷ್ಣ ಸರ್ ಬಗ್ಗೆ ಎಲ್ಲ ಗೊತ್ತು ಅಂತಾನೂ ಹೇಳಿದಾಳೆ. ವಿನಯವಾಗಿಯೇ ಕೇಳಿದ ಅವ. ಸಾರಿ ಸರ್, ನನಗೆ ಇದೆಲ್ಲ ಏನೂ ಗೊತ್ತಿಲ್ಲ. ಗೊತ್ತಿದ್ರೂ ನಾನು ಹೇಳೋಲ್ಲ, ನೇರವಾಗಿ ನುಡಿದ ವೇದ್. ನೋಡಿ, ನನಗೆ ಎಲ್ಲನೂ ಗೊತ್ತು. ಅಂದರೆ ಶ್ರೀನಿಕಾ ಕೃಷ್ಣ ಸರ್ ಜೊತೆ ಪ್ರೀತಿ ನಾಟಕ ಆಡಿದ್ದು, ಅವರೀಗ ಊರು ಬಿಟ್ಟು ಹೋಗಿರೋದು. ಶ್ರೀ ನನಗೆ ಎಲ್ಲನೂ ಹೇಳಿದ್ದಾಳೆ. ಆದರೆ ಈಗ ಅವಳು ಅನುಭವಿಸ್ತಿರುವ ನೋವು ನನಗಷ್ಟೇ ಗೊತ್ತು. ಪ್ಲೀಸ್ ಕೃಷ್ಣ ಸರ್ ಬಗ್ಗೆ ಹೇಳಿ ನನಗೆ. ಎಲ್ಲಿದ್ದಾರೆ ಅವರು? ಶ್ರೀನಿಕಾಳ ಜೊತೆಗಿದ್ದ ಅವನ ಸ್ನೇಹ ಗಾಢವಾದದ್ದು. ಹಾಗಾಗಿ ಅವ ಅವಳಿಗೋಸ್ಕರ ಏನೇ ಮಾಡಲು ತಯಾರಿದ್ದ. ಸರ್, ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ನಾನು ಏನೂ ಹೇಳೋಕ್ಕಾಗಲ್ಲ ಕೃಷ್ಣನ ಬಗ್ಗೆ. ನಿಮಗೆ ಶ್ರೀನಿಕಾ ನೋವು ಏನಂತ ಗೊತ್ತಿದೆ. ಕೃಷ್ಣನ ನೋವು ಏನು ಅನ್ನೋದು ನಿಮಗೆ ಅಂದಾಜಿಲ್ಲ. ಅಷ್ಟಕ್ಕೂ ಶ್ರೀನಿಕಾ ಯಾಕೆ ನೋವು ಅನುಭವಿಸ್ತಿದ್ದಾಳೆ? ಅವಳು ಅಂದ್ಕೊಂಡಿರೋ ಹಾಗೆ ಆಗಿದೆಯಲ್ಲ ಎಲ್ಲನೂ. ಕೊಂಚ ಒರಟಾಗಿಯೇ ಎಂದ. ಸರ್, ತಿಳ್ಕೊಳ್ಳೋದಕ್ಕೆ ಪ್ರಶ್ನೆಗಳು ತುಂಬ ಇವೆ. ಅದಕ್ಕೆಲ್ಲ ಉತ್ತರ ಕೃಷ್ಣ ಸರ್ ಕೊಡಬೇಕು. ಪ್ಲೀಸ್ ಅವರು ಎಲ್ಲಿದ್ದಾರೆ ಹೇಳಿ. ಆಗೋದಿಲ್ಲ ಸರ್ ಎಂದ ವೇದ್ ಅಲ್ಲಿಂದ ಹೋಗಲು ಹಿಂದೆ ತಿರುಗಿದ. ಒಂದ್ಸರಿ ಕೃಷ್ಣ ಅವರಿಗೆ ಕಾಲ್ ಮಾಡಿ ಕೇಳಿ. ಅವರಿಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಇಲ್ಲಿಂದ ಹೋಗ್ತೀನಿ ಎಂದ ಸುಶಾಂತ್ ಮುಖವನ್ನೊಮ್ಮೆ ತಿರುಗಿ ನೋಡಿ ಹೊರಟು ಹೋದ ವೇದ್ ಮಾತನಾಡದೆ. ಕಿಟ್ಟಿಗೆ ಹೇಗೆ ಕಾಲ್ ಮಾಡಿ ಮಾತಾಡಲಿ ನಾನು? ಅವನ ಹತ್ರ ಫೋನ್ ಇಲ್ಲ. ಅವನೀಗ ಕಾಲೇಜ್ನಲ್ಲಿ ಇರ್ತಾನೆ. ತನ್ನಲ್ಲೇ ಎಂದುಕೊಂಡ ವೇದ್ಗೆ ಸುಶಾಂತ್ನನ್ನು ನಂಬಬೇಕೋ ಬೇಡವೋ ಎಂಬ ಯೋಚನೆ ಮನದಲ್ಲಿ. ಅರ್ಧ ಗಂಟೆಯವರೆಗೂ ಸುಮ್ಮನಿದ್ದವನು ಸುಶಾಂತ್ ಹೋಗಿರುವನೋ ಇಲ್ಲವೋ ಎಂದು ಒಮ್ಮೆ ಕಿಟಕಿಯಲ್ಲಿ ನೋಡಿದ. ಸುಶಾಂತ್ ಅಲ್ಲಿಯೇ ನಿಂತಿದ್ದ. ಇವನು ಇಲ್ಲೇ ನಿಂತಿದ್ದಾನೆ, ಏನು ಮಾಡಲಿ ನಾನು ಎಂದುಕೊಂಡ ವೇದ್ ಕೃಷ್ಣನ ಮನೆಗೆ ಕರೆ ಮಾಡಿದ. ನೋಡೋಣ ಕೃಷ್ಣ ಬಂದಿರಬಹುದೇ ಎಂದು. ಕರೆ ರಿಸೀವ್ ಮಾಡಿದ ಮಂಜುಳಾರವರು ಕೃಷ್ಣ ಇನ್ನೂ ಬಂದಿಲ್ಲವೆಂದು ಹೇಳಿದರು. ಸುಶಾಂತ್ ಇದ್ದಲ್ಲಿಯೇ ಬಂದ ವೇದ್. ನೋಡಿ, ನಾನು ನಿಮಗೆ ಪದೇ ಪದೇ ಹೇಳೋಕ್ಕಾಗೋಲ್ಲ. ಅವನು ಈಗ ತುಂಬ ನೋವಲ್ಲಿದ್ದಾನೆ. ಅವನಿಗೆ ಮತ್ತೆ ನೋವು ಕೊಡೋಕ್ಕೆ ನಾನು ಕಾರಣ ಆಗೋದಿಲ್ಲ. ಅಷ್ಟಕ್ಕೂ ನೀವು ಏನು ಮಾತಾಡಬೇಕು ಅವನ ಜೊತೆ ಈಗ ನಯವಾಗಿ ತಿಳಿಸಿ ಹೇಳಿದ. ಸುಶಾಂತ್ ಒಬ್ಬ ಸಭ್ಯ ವ್ಯಕ್ತಿ ಎನ್ನಿಸಿತವನಿಗೆ. ಶ್ರೀಗೆ ತಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ ಸರ್. ಅವಳು ನೋವು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಅವಳು ಅವ್ರ ಹತ್ರ ಮಾತಾಡಿ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತಿದ್ದಾಳೆ. ಅವಳು ಪ್ರಶ್ನೆಗಳಿಗೆಲ್ಲ ಈಗ ಅವರೇ ಉತ್ತರ ಹೇಳಬೇಕು. ಅವನು ಎಲ್ಲನೂ ಹೇಳ್ತೀನಿ ಅಂದಾಗ ಶ್ರೀನಿಕಾನೇ ಅಲ್ವಾ
ತಡೆದಿದ್ದು? ಹೌದು ಸರ್. ಅದಕ್ಕೆ ಒಂದು ಸಾರಿ ಕೃಷ್ಣ ಸರ್ ಜೊತೆ ಮಾತಾಡಿ ನೀವು. ಅವರು ಏನಂತಾರೆ ಅನ್ನೋದನ್ನು ಕೇಳಿ. ನಾನು ಅವ್ರ ಜೊತೆ ಮಾತಾಡಲೇಬೇಕು. ನಿನ್ನೆ ಅವರು ಇದೇ ಊರಲ್ಲಿ ಇದ್ದರು ಅಲ್ವಾ? ಶ್ರೀನಿಕಾಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು ಅವರೇ. ಅವರು ಇದೇ ಊರಲ್ಲಿದ್ದರೆ ಎಲ್ಲಿದ್ದಾರೆ ಅಂತನಾದರೂ ಹೇಳಿ. ನಾನೇ ಹೋಗಿ ಅವರನ್ನು ಭೇಟಿ ಮಾಡ್ತೀನಿ. ಅವನ ಮಾತು ವೇದ್ಗೆ ಆಶ್ಚರ್ಯವಾಯಿತು. ನಾನು ಅವನ ಮನೆಗೆ ಕರೆ ಮಾಡಿದ್ದೆ. ಅವನು ಮನೇಲಿ ಇಲ್ವಂತೆ. ಹಾಗಾದರೆ ನೀವು ನನ್ನ ನಂಬರ್ ತಗೊಳ್ಳಿ. ಅವ್ರ ಜೊತೆ ನೀವು ಮಾತಾಡಿದ ಮೇಲೆ ಏನಂದ್ರು ಅಂತ ನನಗೆ ಕಾಲ್ ಮಾಡಿ ಹೇಳಿ. ಅಥವಾ ಅವರಿಗೆ ನನ್ನ ನಂಬರ್ ಕೊಡಿ, ನಾನೇ ಅವ್ರ ಜೊತೆ ಮಾತಾಡ್ತೀನಿ. ನಾನು ಅವನಿಗೆ ಮೊದಲು ಕಾಲ್ ಮಾಡಿ ಹೇಳ್ತೀನಿ, ಆಮೇಲೆ ನೋಡೋಣ ಮುಂದೆ. ಓಕೆ ಸರ್, ನಾಳೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಎಂದ ಸುಶಾಂತ್ ಇನ್ನೂ ಒತ್ತಾಯ ಮಾಡುವುದು ಬೇಡವೆನ್ನಿಸಿ ಕಾರ್ ಹತ್ತಿ ನಡೆದ.